ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕದಲ್ಲಿ ಒಂದು ಸೈಟ್ ತಗೊಳ್ಬೇಕಂದ್ರೆ, ಅದು ಪರ್ಟಿಕ್ಯುಲರ್ ಆಗಿ ನಾವು ಒಂದು ಬೆಂಗಳೂರಲ್ಲಿ ಒಂದು ಸೈಟ್ ತಗೊಳ್ಬೇಕಂದಾಗ ನಾವು ಯಾವ ಟಿಪ್ಸ್ ನ ಫಾಲೋ ಮಾಡಬೇಕು, ನಾವು ಯಾವ ರೀತಿ ಮಾಡಿದಾಗ ನಾವು ಬೆಂಗಳೂರಲ್ಲಿ ಒಂದು ಸೈಟ್ ತಗೊಳ್ಬಹುದು, ಇಲ್ಲ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ಆದ್ರೂ ಯಾವ ರೀತಿ ಸೈಟ್ ತಗೊಳ್ಬಹುದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಡೀಟೈಲ್ ಆಗಿ ಹೇಳ್ತೀನಿ. ಎಲ್ಲರ ಜೀವನದಲ್ಲೂ ಅವರ ಜೀವನದಲ್ಲಿ ಒಂದು ಜಾಗ ಮಾಡಬೇಕು, ಒಂದು ಸೈಟ್ ಮಾಡಬೇಕು, ಅದರಲ್ಲಿ ಒಂದು ಮನೆ ಕಟ್ಟಬೇಕು, ಅದರಲ್ಲಿ ನಾವು ಸಂತೋಷವಾಗಿರ್ಬೇಕು ಅನ್ನೋದು ಪ್ರತಿಯೊಬ್ಬರ ಜೀವನದ ಆಸೆ. ಆ ಆಸೆ ಈಡೇರಿಸಿಕೊಳ್ಳೋದಕ್ಕೋಸ್ಕರ ನೀವು ಜೀವನದಲ್ಲಿ ಸಾಕಷ್ಟು ಕಷ್ಟ ಬಿದ್ದಿರ್ತೀರಾ, ಸಾಕಷ್ಟು ಹಣ ಮಾಡಿರ್ತೀರಾ. ಆ ಹಣನ ತಗೊಂಡು ನಾವು ಈಗ ಒಂದು ಸೈಟ್ ಪರ್ಚೇಸ್ ಮಾಡಬೇಕಾಗುತ್ತೆ. ಆ ಸೈಟ್ ಪರ್ಚೇಸ್ ಮಾಡ್ಬೇಕಂದಾಗ ನಾವು ಯಾವ್ದೆಲ್ಲ ಪಾಯಿಂಟ್ಸ್ ನಾವು ಖಂಡಿತವಾಗಿ ನೋಡ್ಬೇಕು, ನಾವು ಯಾವ ರೀತಿ ನೋಡಿದ್ರೆ ನಾವು ಹಾಕಿರೋ ಬಂಡವಾಳ ತುಂಬಾ ಸೇಫ್ ಆಗಿರುತ್ತೆ, ಹಾಕಿರುವ ಪ್ರತಿಯೊಂದು ರೂಪಾಯಿ ಸೇಫ್ ಆಗಿರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಾವು ಒಂದು ಸೈಟ್ ತಗೊಳೋದು ನಮ್ಮ ಜೀವನದ ಒಂದು ದೊಡ್ಡ ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ, ಮತ್ತೆ ದೊಡ್ಡ ಈವೆಂಟ್ ಸಹ ಆಗುತ್ತೆ. ಯಾಕಂದ್ರೆ ಒಂದು ಸೈಟ್ ತಗೊಳ್ಬೇಕಂದಾಗ ಕಡಿಮೆ ದುಡ್ಡಿಗೆ ಎಲ್ಲೂ ಸಿಗೋದಿಲ್ಲ. ಈಗಂತೂ ನೀವು ಹಳ್ಳಿಲಿ ಹೋದ್ರೂ ಮಿನಿಮಮ್ 5 ರಿಂದ 10 ಲಕ್ಷ ಕೇಳ್ತಾರೆ, ಅರ್ಥ ಆಯ್ತಲ್ವಾ? ಆದ್ರಿಂದ ನಾವು ಒಂದು ಸೈಟ್ ತಗೊಳೋದು ಸಿಂಪಲ್ ಟಾಸ್ಕ್ ಅಲ್ಲ, ಅರ್ಥ ಆಯ್ತಲ್ವಾ? ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಆ ಟಾಸ್ಕ್ ನ ಸಿಂಪಲ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾವು ಸೈಟ್ ತಗೊಳ್ಬೇಕಂದಾಗ ನಾವು ಏನೇನ್ ಮಾಡಬೇಕು, ನಾವು ಏನೇನ್ ಮಾಡಿದ್ರೆ ನಾವು ತಗೊಂಡಿರೋ ಪ್ರಾಪರ್ಟಿ ಇಲ್ಲ ನಾವು ತಗೊಂಡಿರೋ ಒಂದು ಸೈಟ್ ತುಂಬಾ ಸೇಫ್ ಆಗಿರುತ್ತೆ ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಆದ್ರಿಂದ ನೀವು ಈ ವಿಡಿಯೋದಲ್ಲಿ ಸ್ಕಿಪ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಖಂಡಿತ ಈ ವಿಡಿಯೋದಲ್ಲಿ ನಿಮ್ಗೆ ಏನು ಇನ್ಫಾರ್ಮೇಶನ್ ಅಷ್ಟು ಕ್ಲಿಯರ್ ಆಗಿ ಸಿಗೋದಿಲ್ಲ. ಯಾಕಂದ್ರೆ ನಾನು ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಹೇಳಿದಾಗ ನೀವು ಯಾವ್ದಾದ್ರು ಒಂದು ಸ್ಟೆಪ್ ಮಿಸ್ ಆದ್ರೂ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಖಂಡಿತ ಸಿಗೋದಿಲ್ಲ. ಆದ್ರಿಂದ ನೀವು ಈ ವಿಡಿಯೋನ ಸ್ಕಿಪ್ ಮಾಡಿದಿರಾ ಮೊದಲಿಂದ ಕೊನೆವರೆಗೂ ನೋಡಿದಾಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನಾವು ಒಂದು ಸೈಟ್ ತಗೊಳ್ಬೇಕಂದಾಗ, ಒಂದು ಜಾಗ ತಗೊಳ್ಬೇಕಂದಾಗ ನಾವು ಯಾವ ರೀತಿ ಎಚ್ಚರಿಕೆ ವಹಿಸ್ಬೇಕಾಗುತ್ತೆ, ನಾವು ಏನೇನ್ ಮಾಡ್ಬೇಕಾಗುತ್ತೆ, ಯಾವ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಬೇಕಾಗುತ್ತೆ, ನಾವ್ ಏನೇನ್ ಮಾಡ್ಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಕೇರ್ಫುಲ್ ಆಗಿ ಈ ವಿಡಿಯೋನ ಪ್ರತಿಯೊಂದು ಸ್ಟೆಪ್ನು ಚೆನ್ನಾಗಿ ತಿಳ್ಕೊಂಡು ಅರ್ಥ ಮಾಡ್ಕೊಂಡ್ರೆ ನಿಮ್ ಖಂಡಿತವಾಗಿ ನಿಮ್ ಜೀವನದಲ್ಲಿ ನೀವು ಆಗಿರೋ ಬಂಡವಾಳ ತುಂಬಾ ಸೇಫ್ ಆಗಿರುತ್ತೆ. ಸೊ ಈ ವಿಡಿಯೋ ವಯಸ್ಸಾದವ್ರಿಗೂ ಯೂಸ್ ಆಗುತ್ತೆ, ಯುವಕರಿಗೂ ಯೂಸ್ ಆಗುತ್ತೆ, ಎಲ್ಲರಿಗೂ ಯೂಸ್ ಆಗುತ್ತೆ. ಯಾರೇ ಅವರ ಜೀವನದಲ್ಲಿ ಒಂದು ಸೈಟ್ ಮಾಡ್ಬೇಕು, ಒಂದು ಜಮೀನ್ ಮಾಡ್ಬೇಕು ಅಂದ್ರೆ ಈ ವಿಡಿಯೋ ಖಂಡಿತವಾಗಿ ಅವ್ರಿಗೆ ಯೂಸ್ ಆಗುತ್ತೆ. ಸೈಟ್ ತಗೊಳೋದು ಒಂದು ದೊಡ್ಡ ಇಂಪಾರ್ಟೆಂಟ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಆಗಿರುತ್ತೆ. ಯಾಕಂದ್ರೆ ದೊಡ್ಡ ಮಟ್ಟದ ಹಣ ಆಗಿರೋದ್ರಿಂದ ನಾವು 2 ತರ ನೋಡ್ಬೋದು. ಒಂದು ಸೈಟ್ ತಗೊಳ್ಬೇಕಾದಾಗ ಒಂದು ನಾವೇ ಹೋಗಿ ಆ ಜಾಗದಲ್ಲಿ ವಾಸಿಸೋದು, ಮತ್ತೆ ಇನ್ನೊಂದು ನಮ್ಮಲ್ಲಿ ಎಕ್ಸ್ಟ್ರಾ ಮನಿ ಇರೋದನ್ನ ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋದಾಗ ನಾವೊಂದು ಸೈಟ್ ಅಂತ ತೆಗೆದಾಕಿದ್ರೆ ಒಂದು 10 ವರ್ಷ 5 ವರ್ಷ ಆಗೋದ್ಮೇಲೆ ಅದನ್ನ ಸೇಲ್ ಮಾಡಿದ್ರೆ ನಮ್ಗೆ ಒಳ್ಳೆ ಪ್ರಾಫಿಟ್ ಬರ್ಲಿ ಅಂತ ಇನ್ನೊಂದು ಉದ್ದೇಶ. ಆದ್ರಿಂದ ನಾವು 2 ಉದ್ದೇಶದಲ್ಲೂ ನಾವು ಕೆಲವು ವಿಷಯಗಳನ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಬೇಕಾಗುತ್ತೆ. ನಾವು ಯಾವ ಕಾರಣಕ್ಕೆ ತಗೊಳ್ತಾ ಇದೀವಿ ಸೈಟ್, ಯಾವ ಪರ್ಪಸ್ಗೆ ತಗೊಳ್ತಾ ಇದೀವಿ ಅನ್ನೋದನ್ನ ಫಸ್ಟ್ ತಿಳ್ಕೊಂಡ್ಬಿಟ್ಮೇಲೆ ನೆಕ್ಸ್ಟ್ ಥಿಂಗ್ ನಾವು ಚೆಕ್ ಮಾಡ್ಬೇಕಾರೋದು ನಾವು ಎಲ್ಲಿ ಸೈಟ್ ತಗೊಳ್ತಾ ಇದೀವಿ, ನಾವು ಸೈಟ್ ಎಲ್ಲಿ ತಗೊಳ್ತೀವಿ ಅನ್ನೋದ್ರ ಮೇಲೆ ತುಂಬಾ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ನಾವು ಸೈಟ್ ತಗೊಳೋದು ಅದು ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಆಗಿರ್ಬೋದು, ಇಲ್ಲ ಅಂದ್ರೆ ಕಮರ್ಷಿಯಲ್ ಪ್ರಾಪರ್ಟಿ ಆಗಿರ್ಬೋದು, ಯಾವುದೇ ಪ್ರಾಪರ್ಟಿ ಆಗಿದ್ರು ಲೊಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಾವು ಇವತ್ತು ಹಾಕಿರೋ ಬಂಡವಾಳ ನಾಳೆ ನಮ್ಗೆ ವೃದ್ಧಿ ಆಗ್ಬೇಕಂದ್ರೆ, ಗ್ರೋ ಆಗ್ಬೇಕಂದ್ರೆ ನಮ್ಗೆ ಲೊಕೇಶನ್ ತುಂಬಾ ಇಂಪಾರ್ಟೆನ್ಸ್ ಆಗುತ್ತೆ. ನಾವು ಒಳ್ಳೆ ಲೊಕೇಶನ್ ಅಲ್ಲಿ ನಾವು ಸೈಟ್ ತಗೊಳ್ಳಿಲ್ಲ ಅಂದ್ರೆ ನಾವು ಹಾಕಿರೋ ಬಂಡವಾಳ ತಿರುಪತಿಯಲ್ಲಿ ಒಡ್ಡಿ ಆಗ್ದಂಗೆ ಆಗ್ಬಿಡುತ್ತೆ. ಆದ್ರಿಂದ ಲೊಕೇಶನ್ ತುಂಬಾ ಫಸ್ಟ್ ಪ್ರಿಫರೆನ್ಸ್ ಆಗುತ್ತೆ. ಆ ಲೊಕೇಶನ್ ಅಲ್ಲಿ ನೆಕ್ಸ್ಟ್ 20 ವರ್ಷಕ್ಕೆ, ನೆಕ್ಸ್ಟ್ 10 ವರ್ಷಕ್ಕೆ ಏನಾದ್ರೂ ಡೆವಲಪ್ಮೆಂಟ್ ಇದೆಯಾ, ಏನಾದ್ರೂ ಪ್ಲಾನ್ ಹಾಕೊಂಡಿದ್ದಾರೆ ಗೌರ್ಮೆಂಟ್ ಅವರು, ಆ ಜಾಗದಲ್ಲಿ ಏನಾದ್ರೂ ದೊಡ್ಡದು ಆ ಜಾಗದಲ್ಲಿ ಬರ್ತಾ ಇದೆಯಾ ಅನ್ನೋದೆಲ್ಲ ನಾವು ತಿಳ್ಕೊಳ್ಬೇಕಾಗುತ್ತೆ. ಆ ಜಾಗ ನಮ್ಮ ದೊಡ್ಡ ಪ್ರದೇಶಕ್ಕೆ, ಈಗ ಒಂದು ಊರನ್ಬಿಟ್ಮೇಲೆ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ಗೆ, ಒಂದು ರೈಲ್ವೆ ಸ್ಟೇಷನ್ಗೆ, ಒಂದು ಏರ್ಪೋರ್ಟ್ಗೆ, ಇಲ್ಲಾಂದ್ರೆ ಒಳ್ಳೆ ಬಿಸ್ನೆಸ್ ಪ್ಲೇಸ್ಗೆ, ಇಲ್ಲಾಂದ್ರೆ ಶಾಪಿಂಗ್ಗೆ ಎಷ್ಟು ದೂರ ಇದೆ ಅದೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ನಾವು ಅಪ್ರಿಶಿಯೇಟ್ ಆಗ್ಬೇಕಂದಾಗ ಜನ ಪ್ರತಿಯೊಂದನ್ನು ನೋಡ್ತಾರೆ. ಅವ್ರು ಬೈ ಮಾಡ್ಬೇಕಾದ್ರೂ ಅದೇ ತರ ನೋಡ್ತಾರೆ, ಮತ್ತೆ ಅವ್ರು ಸೆಲ್ ಮಾಡ್ಬೇಕಾದಾಗೂ ಅದನ್ನ ಮತ್ತೊಬ್ರು ತಗೊಳ್ತಾರಲ್ವಾ, ಅವರು ಕೂಡ ಅದನ್ನೆಲ್ಲ ಯೋಚನೆ ಮಾಡ್ತಾರೆ. ಆದ್ರಿಂದ ನೀವು ಲೊಕೇಶನ್ ಬಗ್ಗೆ ಸಾಕಷ್ಟು ಯೋಚನೆ ಮಾಡಿ ಒಳ್ಳೆ ಕಡೆ ಬಂಡವಾಳ ಹಾಕೋದು ತುಂಬಾ ಒಳ್ಳೇದು. ನಾವೆಲ್ಲೇ ಒಂದು ಪ್ರಾಪರ್ಟಿ ತಗೊಳ್ತೀವಿ ಅಂದ್ರೆ, ಒಂದು ಸೈಟ್ ತಗೊಳ್ಬೇಕಂದಾಗ ಆ ಜಾಗ, ಆ ರೋಡ್ ಎಷ್ಟಿರುತ್ತೆ, ಮಿನಿಮಮ್ ಒಂದು 30 ಅಡಿ ರೋಡ್ ಆದ್ರೂ ಇರಬೇಕು.
ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಾವು ಒಂದು 30 ಅಡಿ ರೋಡ್ ಇಲ್ಲ ಅಂದ್ರೆ ಆ ಕಡೆ ಒಂದು ಕಾರು ಈ ಕಡೆ ಒಂದು ಕಾರು ಮನೆ ಮುಂದೆ ನಿಂತ್ಕೊಂಡ್ಬಿಟ್ರೆ ನಿಮ್ ಮನೆ ಫುಲ್ ಸ್ಲಮ್ ಏರಿಯಾ ತರ ಆಗ್ಬಿಡುತ್ತೆ. ಆದ್ರಿಂದ ನೀವು ಮಿನಿಮಮ್ ಒಂದು 30 ಫೀಟ್ ರೋಡ್ ಅಲ್ಲಿರೋ ಸೈಟ್ ಆದ್ರೂ ನೀವು ಪರ್ಚೇಸ್ ಮಾಡ್ಬೇಕಾಗುತ್ತೆ. ಇದು ತುಂಬಾ ಕೇರ್ಫುಲ್ ಆಗಿ ನೀವು ಯತ್ನ ಮಾಡ್ಬೇಕಾಗುತ್ತೆ ಸೈಟ್ ತಗೊಳ್ಬೇಕಂದ್ರೆ. ಮತ್ತೆ ನೀರಿನ ಸೌಲಭ್ಯ ಯಾವ ತರ ಇದೆ, ನೀರಿನ ಫೆಸಿಲಿಟಿ ಯಾವ ತರ ಇದೆ, ವಾಟರ್ ಫೆಸಿಲಿಟಿ ಎಲ್ಲಿ ಯಾವ ರೀತಿ ಇದೆಯಾ ಅನ್ನೋದು ಚೆಕ್ ಮಾಡ್ಬೇಕಾಗುತ್ತೆ. ಬೋರ್ವೆಲ್ ವಾಟರ್ ಡಿಪೆಂಡ್ ಆಗಿದೆಯಾ, ಕಾರ್ಪೊರೇಷನ್ ವಾಟರ್ ಬರ್ತಾ ಇದೆಯಾ, ಅದರಲ್ಲಿ ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಇದೆಯಾ, ಡ್ರೈನೇಜ್ ಫೆಸಿಲಿಟಿ ಇದೆಯಾ, ಮತ್ತೆ ಯಾವ ತರ ಕಸ ವಿಲೇವಾರಿ ಮಾಡ್ತಾರೆ ಅನ್ನೋದನ್ನ ನಾನು ಪ್ರತಿಯೊಂದನ್ನು ಚೆಕ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಕರೆಂಟ್ ಯಾವಾಗ 24 ಗಂಟೆ ಇರಬೇಕು, ಮತ್ತೆ ಡ್ರೈನೇಜ್ ಫೆಸಿಲಿಟಿ ಚೆನ್ನಾಗಿರ್ಬೇಕು, ಮತ್ತೆ ಕಸ ಎಲ್ಲಾನು ಕ್ಲೀನ್ ಮಾಡೋಗೆ ಕಾರ್ಪೊರೇಷನ್ ಅವರು ಯಾರೇ ಆದ್ರೂ ಆ ಜಾಗ ನೀಟಾಗಿ ಇಟ್ಕೊಳಕ್ಕೆ ವ್ಯವಸ್ಥೆ ಇರಬೇಕು. ಇದನ್ನು ನೀವು ಒಂದು ಸೈಟ್ ತಗೊಳ್ಬೇಕಂದಾಗ ಖಂಡಿತವಾಗಿ ಯೋಚನೆ ಮಾಡ್ಬೇಕಾಗುತ್ತೆ. ನೀವು ಸೈಟ್ ತಗೊಳ್ಬೇಕಾದಾಗ ಏನ್ ಯತ್ನ ಮಾಡ್ಬೇಕಂದಾಗ ಯಾವಾಗ್ಲೂ ಈ ಒಂದು ಸೈಟ್ ನ ತಗೊಳ್ಳಿ, ಆರ್ಟ್ ಸೈಟ್ ನೀವು ತಗೊಂಡ್ ಹೋಗ್ಬೇಡಿ. ಯಾಕಂದ್ರೆ ನೀವು ನಾಳೆ ನೀವು ಮನೆ ಕಟ್ಬೇಕಂದ್ರೂ ಸರಿ, ಇಲ್ಲ ನೀವು ಮಾರ್ಬೇಕಂದ್ರೂ ಸರಿ, ನೀವು ಯಾವಾಗ್ಲೂ ಈ ಒಂದು ಸೈಟ್ ತಗೊಂಡಾಗ, ಈ ಒಂದು ಸೈಜ್ ಸೈಟ್ ತಗೊಂಡಾಗ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಯಾಕಂದ್ರೆ ನಾಳೆ ನಿಮ್ಗೆ ರೀಸೇಲ್ ವ್ಯಾಲ್ಯೂ ಚೆನ್ನಾಗಿರುತ್ತೆ. ಮತ್ತೆ ವಾಸ್ತು ಪ್ರಕಾರ ನೀವು ಸೈಟ್ ತಗೊಳಕಾದ್ರೆ ಆದಷ್ಟು ಆತರ ಪ್ರಯತ್ನ ಬಿಡಿ. ಎಸ್ಪೆಷಲಿ ನಾವು ರೀಸೇಲ್ ಮಾಡ್ಬೇಕಂದಾಗ ಜನ ಪ್ರತಿಯೊಂದನ್ನು ನೋಡ್ತಾರೆ. ಈಸ್ಟ್ ಫೇಸಿಂಗ್ ಮತ್ತೆ ನಾರ್ತ್ ಫೇಸಿಂಗ್ ಗೆ ಒಳ್ಳೆ ಹೈಯೆಸ್ಟ್ ಡಿಮ್ಯಾಂಡ್ ಇರುತ್ತೆ ಯಾವುದೇ ಸೈಟ್ಗೂ. ಆದ್ರಿಂದ ಈಸ್ಟ್ ಫೇಸಿಂಗ್ ನಾರ್ತ್ ಫೇಸಿಂಗ್ ನಾರ್ಮಲ್ ಆಗಿ ಪ್ರೈಸ್ ಜಾಸ್ತಿ ಇರುತ್ತೆ. ನೀವು ಆದಷ್ಟು ಅದೇ ತರ ಸೈಟ್ ತಗೊಂಡ್ರೆ ನಿಮ್ಗೆ ತುಂಬಾ ಒಳ್ಳೇದು. ಮತ್ತೆ ಕಾರ್ನರ್ ಸೈಟ್ ಸಿಕ್ಕಿದ್ರೆ ತುಂಬಾ ಇನ್ನ ಒಳ್ಳೇದು. ಯಾಕಂದ್ರೆ ನಿಮ್ಗೆ ಕಾರ್ನರ್ ಸೈಟ್ ಸಿಕ್ಕಿದಾಗ ನಿಮ್ಗೆ ಗಾಳಿ ಬೆಳಕಿಗೆ ತುಂಬಾ ವ್ಯವಸ್ಥೆ ಇರುತ್ತೆ. ಮತ್ತೆ ನಿಮ್ ಸೈಟ್ ಗಾರ್ಡನ್ ಪಕ್ಕದಲ್ಲಿ ಇದೆಯೋ, 100 ಫೀಟ್ ಪಕ್ಕದಲ್ಲಿ ಇದೆಯೋ, ಮತ್ತೆ ಆ ಜಾಗ ಸ್ಮಶಾನಗಳ ಹತ್ರ ಇದೆಯೋ, ಸ್ಮಶಾನಗಳಿಂದ ದೂರ ಇದೆಯೋ, ಮತ್ತೆ ಯಾವ್ದಾದ್ರು ಫ್ಯಾಕ್ಟ್ರಿ ಪಕ್ಕದಲ್ಲಿ ಇದೆಯೋ, ಎಲ್ಲಾದ್ರೂ ಡಂಪಿಂಗ್ ಕಸ ವಿಲೇವಾರಿ ಜಾಗದಲ್ಲಿ ಇದೆಯೋ, ಸುತ್ತಮುತ್ತಲು ರಿವರ್ಸ್ ಏನಾಗಿದೆಯಾ, ಇಲ್ಲಾಂದ್ರೆ ಡ್ರೈನೇಜ್ ಎಲ್ಲಾದ್ರೂ ಹೋಗ್ತಾ ಇದೆಯಾ, ದೊಡ್ಡ ದೊಡ್ಡ ಡ್ರೈನೇಜ್ಗಳು, ಮತ್ತೆ ಎಲ್ಲಾದ್ರೂ ಟೆಲಿಫೋನ್ ಟವರ್ಗಳಿದೆಯಾ, ಮೊಬೈಲ್ ಟವರ್ಗಳಿದೆಯಾ ಅನ್ನೋದೆಲ್ಲ ನೀವು ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಇವೆಲ್ಲ ನೀವು ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಮುಂದೆ ತುಂಬಾ ಯೂಸ್ ಆಗುತ್ತೆ. ಯಾಕಂದ್ರೆ ನಾವು ದೊಡ್ಡ ಬಂಡವಾಳ ಹಾಕ್ಬೇಕಾದಾಗ ನಾವು ಈ ರೀತಿ ಎಲ್ಲಾನು ಪ್ರತಿಯೊಂದು ಚೆಕ್ ಮಾಡ್ಕೊಳ್ಬೇಕು. ಯಾವಾಗ್ಲೂ ನೀವೆಲ್ಲೇ ಪರ್ಚೇಸ್ ಮಾಡ್ಬೇಕಂದ್ರೆ ಫಸ್ಟ್ ನೀವೇನ್ ಮಾಡ್ಬೇಕು, ಮಾರ್ಕೆಟ್ ರೇಟ್ ಏನಿದೆ ಮತ್ತೆ ಗೌರ್ಮೆಂಟ್ ರೇಟ್ ಏನಿದೆ ನೀವು ಚೆಕ್ ಮಾಡ್ಕೊಳ್ಬೇಕು. ಗೌರ್ಮೆಂಟ್ ಅವರು ಪ್ರತಿಯೊಂದು ಏರಿಯಾಗೂ ಕರ್ನಾಟಕದಲ್ಲಿ ಪ್ರತಿಯೊಂದು ಪ್ಲೇಸ್ಗೂ ಗೌರ್ಮೆಂಟ್ ಒಂದು ರೇಟ್ ಫಿಕ್ಸ್ ಮಾಡಿದ್ದಾರೆ. ಆ ರೇಟ್ಗೂ ಬಿಲ್ಡರು ಇಲ್ಲಾಂದ್ರೆ ಯಾರೋ ಲೇಔಟ್ ಮಾಡ್ತಿದಾರೋ ಅವ್ರು ಎಷ್ಟು ಚಾರ್ಜ್ ಮಾಡ್ತಾ ಇದಾರೆ ಅನ್ನೋದು ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕು. ಕೆಲಸಲ್ಲಿ ಬಿಲ್ಡರ್ ತುಂಬಾ ಕಡಿಮೆ ಕೊಡ್ತಾ ಇದ್ದ ಅಂದ್ರೆ ನೀವು ತುಂಬಾ ಯೋಚನೆ ಮಾಡ್ಬೇಕಾಗುತ್ತೆ. ಕೆಲಸಲ್ಲಿ ಲಿಟಿಗೇಷನ್ ಇರೋ ಪ್ರಾಪರ್ಟಿನ ನಿಮ್ಮನ್ನ ಮೋಸ ಮಾಡೋದಕ್ಕೆ, ಕಡಿಮೆ ರೇಟ್ ಕೊಡೋದಕ್ಕೆ ಯೋಚನೆ ಮಾಡ್ತಾರೆ. ಆಗ ಒಳ್ಳೆ ಮಾತುಗಳು ಮಾತಾಡ್ತಾರೆ. ಆಗ ಆ ಮಾತುಗಳಲ್ಲಿ ನೀವು ಖಂಡಿತವಾಗಿ ಮರಳಾಗಬೇಡಿ, ಅರ್ಜೆನ್ಸಿ ಬೀಳ್ಬೇಡಿ. ನೀವು ಒಂದು ಸೈಟ್ ತಗೊಳ್ಬೇಕಂದಾಗ ಮಿನಿಮಮ್ ಒಂದು 3 to 6 months ಅಂತ ಟೈಮ್ ತಗೊಳುತ್ತೆ. ನೀವು ಅದಕ್ಕೆ ಮೊದಲು ಖಂಡಿತವಾಗಿ ನೀವು ಅರ್ಜೆಂಟ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ನೀವು ಇದೆಲ್ಲಾನು ಚೆಕ್ ಮಾಡಿದಿರಾ, ನಿಮ್ಗೆ ಪ್ರತಿಯೊಂದನ್ನು ಇಷ್ಟ ಆಗಿದೆ, ಒಂದು ಜಾಗ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ಳಿ. ನಿಮ್ಗೆ ಒಂದು ಜಾಗ ಇಷ್ಟ ಆಗಿದೆ ಅಂದ್ರೆ ನೀವು ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ನಿಮ್ಗೆ ನೀವೆಲ್ಲ ಸಾಕಷ್ಟು ಪ್ರತಿಯೊಂದನ್ನು ನಾನು ಇದುವರೆಗೆ ಏನೇನು ಹೇಳಿದ್ದೀನೋ ಆ ಇಶ್ಯೂಸ್ ಯಾವುದೂ ಇಲ್ಲ, ಆ ಲೊಕೇಶನ್ ನಿಮ್ಗೆ ತುಂಬಾ ಇಷ್ಟ ಆಗಿದೆ, ಒಳ್ಳೆ ಇನ್ವೆಸ್ಟ್ಮೆಂಟ್ಗೆ ಲೊಕೇಶನ್ ಇಲ್ಲ, ನೀವು ಒಂದು ಮನೆ ಕಟ್ಕೊಳ್ಳೋದಕ್ಕೆ ಒಳ್ಳೆ ಜಾಗ ಅಂತ ನೀವು ತಿಳ್ಕೊಂಡ್ಬಿಟ್ಟಾಗ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂದ್ರೆ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಾವು ಪ್ರತಿಯೊಂದು ಡಾಕ್ಯುಮೆಂಟ್ ನಾವು ಒಂದು ಸೈಟ್ ತಗೊಳ್ಬೇಕಂದಾಗ ಏನೇನು ಡಾಕ್ಯುಮೆಂಟ್ ಬೇಕು ಅನ್ನೋದೆಲ್ಲ ನಾನು ಈಗ ಹೇಳ್ತೀನಿ. ಆ ಡಾಕ್ಯುಮೆಂಟ್ಗಳನ್ನೆಲ್ಲ ನೀವು ಅವ್ರ ಹತ್ರ ಇಸ್ಕೊಂಡು ಒಂದು ಟೋಕನ್ ಅಡ್ವಾನ್ಸ್ ಒಂದು 5,000 10,000 ಕೊಟ್ಟು ನೀವು ಎಲ್ಲಾ ಡಾಕ್ಯುಮೆಂಟ್ ಇಸ್ಕೊಂಡು ನೀವು ನಿಮ್ಮ ಲಾಯರ್ ಹತ್ರ ಡೀಟೇಲ್ ಆಗಿ ನೀವು ವೆರಿಫೈ ಮಾಡಿಸ್ಬೇಕಾಗುತ್ತೆ. ನೀವು ಒಬ್ಬರು ಲಾಯರ್ ಹತ್ರ ಇಬ್ಬರು ಲಾಯರ್ ಹತ್ರ ನಿಮಗ್ ಬಿಟ್ಟಿರೋದು. ನೀವು ವಿಷಯನ ಲಾಯರ್ ಹತ್ರ ಡಿಸ್ಕಸ್ ಮಾಡಿ ಲಾಯರ್ ಹತ್ರ ಒಪಿನಿಯನ್ ತಗೊಳೋದು ತುಂಬಾ ಉತ್ತಮ. ಯಾಕಂದ್ರೆ ನಾವು ಒಂದು ಪ್ರಾಪರ್ಟಿ ತಗೊಳ್ಬೇಕಾದ್ರೆ ಲಕ್ಷಗಟ್ಟಲೆ ಬಂಡವಾಳ ಹಾಕ್ಬೇಕಾದಾಗ ನೀವು ಲಾಯರ್ ಅಡ್ವೈಸ್ ತಗೊಳೋದು ತುಂಬಾ ಒಳ್ಳೆಯದು. ನೀವು BDO ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರೆ ನೀವು ಎಲ್ಲಾ ಹಳೆ ಪೇಪರ್ಗಳನ್ನ ನೀವು ಚೆಕ್ ಮಾಡೋದೇ ಬೇಕಾಗಿರಲ್ಲ. ಅರ್ಥ ಆಯ್ತಲ್ವಾ? ಯಾರ ಅಗ್ರಿಕಲ್ಚರ್ ಲ್ಯಾಂಡ್ ಯಾರಿಗೆ ಬಂದಿದೆ ಅವೆಲ್ಲ ಏನು ಚೆಕ್ ಮಾಡೋದೇ ಬೇಕಾಗಿಲ್ಲ. BDO ಪ್ರಾಪರ್ಟಿ ತಗೊಳ್ಬೇಕಂದ್ರೆ ನೀವು ಡಿಫ್ರೆಂಟ್ ಪ್ರೊಸೆಸ್ನೇ ನೀವು ಫಾಲೋ ಮಾಡ್ಬೇಕಾಗುತ್ತೆ. ಆದ್ರಿಂದ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಚೆಕ್ ಮಾಡ್ಕೊಳ್ಳಿ. ನಾನು ಆ ವಿಡಿಯೋದಲ್ಲಿ BDO ಪ್ರಾಪರ್ಟಿ ತಗೊಳ್ಬೇಕಂದಾಗ ಯಾವ ಡಾಕ್ಯುಮೆಂಟ್ ನ ಚೆಕ್ ಮಾಡ್ಕೊಳ್ಬೇಕು ಅಂತ ನಾನು ಕ್ಲಿಯರ್ ಆಗಿ ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ನೀವು ಆ ವಿಡಿಯೋ ರೆಫರ್ ಮಾಡ್ಕೊಂಡ್ರೆ ನಿಮ್ಗೆ ಖಂಡಿತವಾಗಿ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ. ಯಾವ ಡಾಕ್ಯುಮೆಂಟ್ ಇರಬೇಕು ನಾವು ಒಂದು ಸೈಟ್ ತಗೊಳ್ಬೇಕಂದಾಗ, ಫಸ್ಟ್ ಆಫ್ ಆಲ್ ಮದರ್ ಡೀಡ್ ಅಂತಾರೆ, ಇಲ್ಲ ಸೇಲ್ ಡೀಡ್ ಅಂತಾರೆ. ಆ ಸೈಟ್ ಅವ್ರಿಗೆ ಹೇಗೆ ಬಂತು,
ಯಾರು ಅವ್ರಿಗೆ ಸೇಲ್ ಮಾಡಿದ್ದಾರೆ, ಅವ್ರಿಗೆ ಯಾರು ಸೇಲ್ ಮಾಡಿದ್ದಾರೆ, ಅದೆಲ್ಲ ಕಂಪ್ಲೀಟ್ ಹಿಸ್ಟ್ರಿ ತೆಗಿಬೇಕಾಗುತ್ತೆ. ಹತ್ರ ಒಂದು 30 ವರ್ಷದ ಹಿಸ್ಟ್ರಿ ತೆಗಿಬೇಕು. ಅಗ್ರಿಕಲ್ಚರ್ ಲ್ಯಾಂಡ್ ಆದ್ರೆ ಒಂದ್ ಸೈಟ್ ಮಾಡ್ಬೇಕಂದಾಗ ಅವ್ರು ಅಗ್ರಿಕಲ್ಚರ್ ಲ್ಯಾಂಡ್ ತಗೊಂಡೆ ಅವ್ರು ಸೈಟ್ ಮಾಡಿರ್ತಾರೆ. ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಯಾವ ತರ ತಗೊಂಡಿದ್ದಾರೆ, ಆ ಡಾಕ್ಯುಮೆಂಟ್ಸ್ ಇದೆಯೋ ಇಲ್ಲ ಅಂತ ನೀವು ಖಂಡಿತವಾಗಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ನೀವು 30 ವರ್ಷದ ಹಳೆ ಡಾಕ್ಯುಮೆಂಟ್ಗಳನ್ನೆಲ್ಲ ಚೆಕ್ ಮಾಡಿಸ್ಕೊಳ್ಬೇಕಾಗುತ್ತೆ. ಡಾಕ್ಯುಮೆಂಟ್ ವೆರಿಫೈ ಮಾಡಿಸ್ಬೇಕನ್ನೋದನ್ನ ನಾನು ಮೇಲೆ ಐ ಬಟನ್ ಅಲ್ಲಿ ಹಾಕಿದ್ದೀನಿ, ಐ ಕಾರ್ಡ್ ಅಲ್ಲಿ ಹಾಕಿದ್ದೀನಿ. ಆ ವಿಡಿಯೋನ ನೀವು ಡೀಟೇಲ್ ಆಗಿ ನೋಡ್ಕೊಂಡ್ರೆ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ನ ಯಾವ ರೀತಿ ಬೈ ಮಾಡಬೇಕು, ಯಾವ್ಯಾವ ಡಾಕ್ಯುಮೆಂಟ್ ನ ರೆಫರ್ ಮಾಡಬೇಕು, ಯಾವ್ಯಾವ ಡಾಕ್ಯುಮೆಂಟ್ ನ ಚೆಕ್ ಮಾಡಬೇಕು ಅನ್ನೋದನ್ನ ನಾನು ಆ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಅರ್ಥ ಆಯ್ತಲ್ವಾ? ನಿಮ್ಗೆ ಅಗ್ರಿಕಲ್ಚರ್ ಲ್ಯಾಂಡ್ ಇಂದ ಸೈಟ್ ಫಾರ್ಮ್ ಮಾಡಿದ್ದಾರೆ. ಈಗ BMRD ಇರ್ಬೋದು, ಇಲ್ಲಾಂದ್ರೆ DTCP ಅಪ್ರೂವ್ ಇರ್ಬೋದು, ಬಯಪ್ಪ ಇರ್ಬೋದು, ಯಾವುದೇ ಅಥಾರಿಟಿಯಿಂದ ಅಪ್ರೂವಲ್ ಪಡೆದಿರೋ ಸೈಟ್ ಆದ್ರೆ ನಾವೇನ್ ಮಾಡ್ಬೇಕು, ಈ ಸೈಟ್ 30 ವರ್ಷದಿಂದ ಯಾರ್ಯಾರ ಹೆಸರಲ್ಲಿದೆ, ಈ ಸೈಟ್ ಮಾಡಕ್ ಮೊದಲು ಯಾರ ಹೆಸರಲ್ಲಿ ಜಮೀನಿತ್ತು, ಅಗ್ರಿಕಲ್ಚರ್ ಲ್ಯಾಂಡ್ ಯಾರ ಹೆಸರಲ್ಲಿತ್ತು, ಅಗ್ರಿಕಲ್ಚರ್ ಕನ್ವರ್ಷನ್ ಆಗಿದೆಯಾ, DC ಕನ್ವರ್ಟೆಡ್ ಆಗಿದೆಯಾ, ಅದನ್ನ ಕೃಷಿಯೇತರ ಜಾಗವಾಗಿ ಯೂಸ್ ಮಾಡಬಹುದು ಅಂತ ಪರ್ಮಿಷನ್ ತಗೊಂಡಿದಾರ, ಅದಕ್ಕೆ ಟ್ಯಾಕ್ಸ್ ಕಟ್ಟಿದಾರ ಅನ್ನೋದು ಪ್ರತಿಯೊಂದು ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಗೊತ್ತಾಯ್ತಲ್ವಾ? ನೀವು ಅದೆಲ್ಲ ಚೆಕ್ ಮಾಡ್ಕೊಂಡ್ಬಿಟ್ಮೇಲೆ ಅದನ್ನ ನಿಮ್ ಲಾಯರ್ ಮಾಡ್ತಾರೆ. ನಿಮ್ ಲಾಯರ್ಗೆ ಹೇಳಿದ್ರೆ ಅದನ್ನ ಖಂಡಿತವಾಗಿ ಅವರು ಪ್ರತಿಯೊಂದನ್ನು ಚೆಕ್ ಮಾಡಿ ಎಲ್ಲ ಡಾಕ್ಯುಮೆಂಟ್ ಇದೆಯೋ ಇಲ್ಲ ಅಂತ ಅವ್ರು ಖಂಡಿತವಾಗಿ ಚೆಕ್ ಮಾಡಿ ನಿಮ್ಗೆ ಹೇಳ್ತಾರೆ. ಆದ್ರಿಂದ ನಿಮ್ಗೆ ಸೇಲ್ ಡೀಡ್ ಇರಬೇಕು. ಆ ಸೈಟ್ಗೆ ಖಾತಾ ಯಾರ ಹೆಸರಲ್ಲಿದೆ, ಆ ಖಾತಾಗೆ ಟ್ಯಾಕ್ಸ್ ಪೇ ಮಾಡಿದಾರಾ, ಪ್ರತಿಯೊಂದನ್ನು ನೀವು ಚೆಕ್ ಮಾಡ್ಬೇಕು. ಮತ್ತೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ತಗೊಳ್ಬೇಕು. ಈಗ ಆ ಸೈಟ್ ಯಾರ ಹೆಸರಲ್ಲಿದೆ ಅಂತ ನೀವು ತಿಳ್ಕೊಳ್ಬೇಕಾಗುತ್ತೆ. ಅದಕ್ಕೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕೊಡ್ತಾರೆ. ಮತ್ತೆ ನಾನು ಹೇಳಿದಾಗೆ ಎಲ್ಲಾ ಅಗ್ರಿಕಲ್ಚರ್ ಲ್ಯಾಂಡ್ ಏನೇನ್ ಡಾಕ್ಯುಮೆಂಟ್ ಬೇಕೋ ಅದು ಎಲ್ಲಾನು ನಿಮ್ಮ ಹತ್ರ ಇರಬೇಕು. ಅವ್ರು ಯಾರು ನಿಮ್ಗೆ ಸೆಲ್ ಮಾಡ್ತಾರೋ ಅವ್ರ ಹತ್ರ ಇರಬೇಕು. ನೀವು ಅದನ್ನೆಲ್ಲಾನು ತಗೊಂಡೋಗಿ ಕಂಪ್ಲೀಟ್ ಸೆಟ್ ಆಫ್ ಫೈಲ್ಸ್ ಕೊಡ್ತಾರೆ. RTC ಇಂದ ಹಿಡಿದು ಪ್ರತಿಯೊಂದು ಕೊಡ್ತಾರೆ ಡಾಕ್ಯುಮೆಂಟ್. ನೀವು ಅದನ್ನ ಲಾಯರ್ ಹತ್ರ ಕೊಟ್ರೆ ಖಂಡಿತವಾಗಿ ಡೀಟೇಲ್ ಆಗಿ ಚೆಕ್ ಮಾಡ್ಕೊಡ್ತಾರೆ. ಮತ್ತೆ ಲೇಔಟ್ ಅಪ್ರೂವಲ್ ಆಗಿದೆಯಾ, BDA ಇಂದ ಅಪ್ರೂವಲ್ ಆಗಿದೆಯಾ. ಬೆಂಗಳೂರು ಸಿಟಿಯಲ್ಲಿ ಒಂದು 15 ಕಿಲೋಮೀಟರ್ ಒಳಗಡೆ BDA ಅವ್ರು ಅಪ್ರೂವ್ ಮಾಡ್ತಾರೆ. ಬೆಂಗಳೂರು ರೂರಲ್ ಎಲ್ಲಾನು BMRD ಅವರು ಅಪ್ರೂವ್ ಮಾಡ್ತಾರೆ. BMRD ಅಂದ್ರೆ ಆನೇಕಲ್ಗೆ ಒಬ್ಬರಿದ್ದಾರೆ, ಹೊಸಕೋಟೆ ಒಬ್ಬರಿದ್ದಾರೆ, ಮಾಗಡಿಗಿದ್ದಾರೆ, ನೆಲಮಂಗಲಕ್ಕಿದ್ದಾರೆ. ಡಿಫ್ರೆಂಟ್ ಅಥಾರಿಟೀಸ್ ಇದ್ದಾರೆ. ನೆಲಮಂಗಲ ಪ್ಲಾನಿಂಗ್ ಅಥಾರಿಟಿ, ಹೊಸಕೋಟೆ ಪ್ಲಾನಿಂಗ್ ಅಥಾರಿಟಿ, ಆನೇಕಲ್ ಪ್ಲಾನಿಂಗ್ ಅಥಾರಿಟಿ, ಆತರ ಎಲ್ಲರೂ BMRD ಕೆಳಗಡೆ ಬರ್ತಾರೆ ಬೆಂಗಳೂರಲ್ಲಿ. ಆದ್ರಿಂದ ಅದೇ ರೀತಿ ನಿಮ್ಮೂರುಗಳೆಲ್ಲೂ ಈಗ ಮಂಡ್ಯ ಡೆವಲಪ್ಮೆಂಟ್ ಅಥಾರಿಟಿ, ಕೋಲಾರ ಡೆವಲಪ್ಮೆಂಟ್ ಅಥಾರಿಟಿ, ಧಾರವಾಡ ಡೆವಲಪ್ಮೆಂಟ್ ಅಥಾರಿಟಿ, ಅವರ ಊರಿಗೂ ಒಂದು ಸೆಪರೇಟ್ ಮುನ್ಸಿಪಾಲಿಟಿ ಅಪ್ರೂವಲ್ ಇರ್ತಾರೆ, ಅವರು ಅಪ್ರೂವಲ್ ಕೊಡ್ತಾರೆ. ಆದ್ರಿಂದ ನೀವು ಚೆಕ್ ಮಾಡ್ಕೊಳ್ಬೇಕು ಆ ಜಮೀನಲ್ಲಿ ಲೇಔಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದಾರಾ. ಖಂಡಿತವಾಗಿ ಅದು ತಗೊಳ್ಬಹುದು. ಎಲ್ಲಾ ಡಾಕ್ಯುಮೆಂಟ್ ವೆರಿಫೈ ಆಗೋದ್ಮೇಲೆ ಎಲ್ಲಾನು ಓಕೆ ಅಂದಾಗ ನೀವು ಖಂಡಿತವಾಗಿ ಆ ಲೇಔಟ್ ಅಲ್ಲಿ ಸೈಟ್ ತಗೊಳ್ಬಹುದು. ನೀವು ಈ ಡಾಕ್ಯುಮೆಂಟ್ ಗಳೆಲ್ಲ ಕೊಟ್ಬಿಟ್ಟು ನಿಮ್ ಲಾಯರ್ ಕೊಟ್ಬಿಟ್ಮೇಲೆ ನೀವೇನ್ ಮಾಡ್ಬೇಕು ಅಂದಾಗ ಆ ಜಾಗದ ಹತ್ರ ಹೋಗ್ಬೇಕು. ನೀವು ಸಾಕಷ್ಟು ಡಿಫ್ರೆಂಟ್ ಟೈಮಲ್ಲಿ ಹೋಗಿ, ಯಾಕಂದ್ರೆ ಬೆಳಗ್ಗೆ ಹೊತ್ತು ಹೋಗಿ, ರಾತ್ರಿ ಹೊತ್ತು ಹೋಗಿ ಆ ಪ್ಲೇಸ್ ಯಾವ ರೀತಿ ಅಂತ ನೀವೆಲ್ಲ ಚೆಕ್ ಮಾಡ್ಕೊಳ್ಳಿ. ಕೆಲವು ಸಲ ಆ ಜಾಗದಲ್ಲಿ ಲೈಟಿಂಗ್ ಇದೆಯಾ, ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ನೀವು ಸುತ್ತಮುತ್ತಲ ಜನಗಳ ಹತ್ರನೂ ವಿಚಾರಿಸ್ಕೊಳ್ಳಿ, ಪ್ರತಿಯೊಬ್ಬರ ಹತ್ರನೂ ವಿಚಾರಿಸ್ಕೊಳ್ಳಿ. ಮತ್ತೆ ನಿಮ್ಮ ರಿಲೇಷನ್ಸ್ ಯಾರನ್ನಾದ್ರೂ ಕರ್ಕೊಂಡು ಹೋಗಿ ಆ ಜಾಗದಲ್ಲಿ ಅವ್ರ ಒಪಿನಿಯನ್ ತಿಳ್ಕೊಳ್ಳಿ. ಆದ್ರಿಂದ ನೀವು ಈ ಲಾಯರ್ಸ್ ವೆರಿಫೈ ಮಾಡೋಷ್ಟಕ್ಕೆ, ಡಾಕ್ಯುಮೆಂಟ್ ವೆರಿಫೈ ಮಾಡೋಷ್ಟಕ್ಕೆ ನೀವು ಈ ಕೆಲಸನೆಲ್ಲ ನೀವು ಸೆಪರೇಟ್ ಆಗಿ ಮಾಡ್ಕೊಳ್ಳಿ. ನೀವು ಮತ್ತೆ ಇನ್ನೊಂದು ಏನ್ ಚೆಕ್ ಮಾಡ್ಕೊಳ್ಬೇಕಂದ್ರೆ, ನೀವು ಈ ಪ್ರಾಪರ್ಟಿ ಮೇಲೆ ಯಾವ್ದಾದ್ರು ಲೋನ್ ಇದೆಯಾ, ಬ್ಯಾಂಕಲ್ಲಿ ಲೋನ್ ಇದ್ರೆ ಬ್ಯಾಂಕಿಂದ NOC ತಗೊಳ್ಬೇಕು, ಇಲ್ಲಾಂದ್ರೆ ಅವ್ರು ಲೋನ್ ಕ್ಲಿಯರ್ ಮಾಡಿರ್ಬೇಕು. ನೀವು ಪ್ರತಿಯೊಂದನ್ನು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದೆಯಾ ಅವ್ರ ಹತ್ರ, ಪ್ರತಿಯೊಂದು ನೀವು ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಎಲ್ಲಾ ಡಾಕ್ಯುಮೆಂಟ್ಸ್ ಇದೆ, ಲಾಯರ್ ಎಲ್ಲ ಓಕೆ ಅಂದಿದ್ದಾರೆ, ಪ್ರತಿಯೊಬ್ಬರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ನಿಮ್ಮ ರಿಲೇಷನ್ಸ್ ಓಕೆ ಅಂದಿದ್ದಾರೆ, ಎಲ್ಲರೂ ಓಕೆ ಅಂದಿದ್ರೆ ನೀವು ನೆಕ್ಸ್ಟ್ ಸೇಲ್ ಅಗ್ರಿಮೆಂಟ್ ಗೆ ಎಂಟರ್ ಆಗ್ಬೋದು. ನೀವು ರಿಜಿಸ್ಟರ್ಡ್ ಸೇಲ್ ಅಗ್ರಿಮೆಂಟ್ ನೀವು ಮಾಡ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಒಂದು 20-30% ಅಮೌಂಟ್ ಕೊಡ್ಬೇಕಾಗುತ್ತೆ ಅಗ್ರಿಮೆಂಟ್ ಮಾಡ್ಬೇಕಾದಾಗ. ಯಾವುದೇ ಅಗ್ರಿಮೆಂಟ್ ಮಾಡ್ಬೇಕಂದ್ರೆ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ಒಂದು 20-30 ಭಾಗ ಅಡ್ವಾನ್ಸ್ ಕೊಟ್ಟು ನಾರ್ಮಲ್ ಆಗಿ ನಾರ್ಮಲ್ ಆಗಿ 1 ತಿಂಗಳಿಂದ 3 ತಿಂಗಳವರೆಗೂ ಟೈಮ್ ತಗೊಳ್ಬಹುದು. ದೊಡ್ಡ ಅಮೌಂಟ್ ಆದ ಟ್ರಾನ್ಸಾಕ್ಷನ್ ಆದ್ರೆ ಒಂದು 3 ತಿಂಗಳು ಟೈಮ್ ತಗೊಳ್ಬಹುದು. ನಾರ್ಮಲ್ ಆಗಿ ಒಂದು 3 ತಿಂಗಳ ಟೈಮ್ ಪ್ರತಿಯೊಬ್ಬರು ಕೊಡ್ತಾರೆ. ಸೊ ಒಂದು 3 ತಿಂಗಳ ಟೈಮ್ ತಗೊಂಡು ನೀವು ಪ್ರತಿಯೊಂದು ಅಮೌಂಟ್ ಅನ್ನು ನೀವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಈಗ ನೀವು ಒಂದು 20% 30% ನೀವು ಕೊಟ್ಟಿದ್ರೆ ಅವ್ರಿಗೆ ಅಗ್ರಿಮೆಂಟ್ಗೆ, ನೀವು ಆ ಡಾಕ್ಯುಮೆಂಟ್ ಇಟ್ಕೊಂಡು ಬ್ಯಾಂಕ್ ಲೋನ್ ತಗೊಳ್ಬಹುದು. ಉಳಿದಿದ್ದ 70% 80% ಬ್ಯಾಂಕ್ ಇಂದ ಕಡೆ ಬರುತ್ತೆ.
ಮತ್ತೆ ಕೆಲಸಲ್ಲಿ ಬ್ಯಾಂಕ್ ಅವರು ಎವ್ಯಾಲ್ಯೂಯೇಷನ್ ತುಂಬಾ ಕಡಿಮೆ ಮಾಡಿದಾಗ ನೀವು ಆ ದುಡ್ಡನ್ನ ಉಳಿದಿರೋ ದುಡ್ಡನ್ನ ನೀವು ಅರೇಂಜ್ ಮಾಡ್ಬೇಕಾಗುತ್ತೆ. ಆದ್ರಿಂದ ನೀವು ಸೇಲ್ ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಡ್ಬಿಟ್ಮೇಲೆ ಬ್ಯಾಂಕ್ಗೆ ಅಪ್ಲೈ ಮಾಡಿ ಲೋನ್ಗೋಸ್ಕರ. ನಿಮ್ಗೆ ಬ್ಯಾಂಕ್ ಇಂದ ಅಮೌಂಟ್ ಸಿಕ್ಕಿದ್ರೆ ಇಲ್ಲ ನೀವೇ ದುಡ್ಡು ಅರೇಂಜ್ ಮಾಡ್ಕೊಂಡ್ರೆ ನಿಮ್ಮ ಹತ್ರ ದುಡ್ಡೇ ನೀವು ಅರೇಂಜ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಪ್ರೊಸೆಸ್ ಏನಂದ್ರೆ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ ಪ್ರಾಪರ್ಟಿನ. ನೀವು ಸಬ್ ರಿಜಿಸ್ಟರ್ ಆಫೀಸ್ ಹೋಗಿ ನೀವು ಸ್ಟಾಂಪ್ ಡ್ಯೂಟಿ ಕಟ್ಟಬೇಕಾಗುತ್ತೆ. ಸ್ಟಾಂಪ್ ಡ್ಯೂಟಿ ಮತ್ತೆ ರಿಜಿಸ್ಟ್ರೇಷನ್ ಚಾರ್ಜಸ್ ನೀವು ಸೇಲ್ ಡೀಡ್ ನ ಒಂದು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ಆ ಸೇಲ್ ಡೀಡ್ ಅಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಹಾಕ್ಬೇಕಾಗುತ್ತೆ. ಈ ಜಮೀನು ಯಾರಿಂದ ಯಾರಿಗೋಸ್ ಬಂದಿದೆ, ಈಗ ಯಾರ ಹೆಸರಿದೆ, ನೀವು ಎಷ್ಟು ಅಡ್ವಾನ್ಸ್ ಕೊಟ್ಟಿದ್ದೀರಿ ಮೊದಲು, ಈಗ ಉಳಿದಿರೋ ಅಮೌಂಟ್ ಕೊಡ್ತಿದ್ದೀರಾ, ಯಾರ ಮುಂದೆ ಕೊಡ್ತಾ ಇದ್ದೀರಾ, ಯಾರು ವಿಟ್ನೆಸ್, ಯಾವ ಜಾಗದಲ್ಲಿದೆ, ಲೆಫ್ಟ್ ಅಲ್ಲಿ ಏನಿದೆ, ರೈಟ್ ಅಲ್ಲಿ ಏನಿದೆ, ಮುಂದೆ ಏನಿದೆ, ಹಿಂದ್ಗಡೆ ಏನಿದೆ, ಎಲ್ಲಾ ಬೌಂಡ್ರೀಸ್ ಕರೆಕ್ಟ್ ಆಗಿ ಡಿಫೈನ್ ಮಾಡಿ ಸೇಲ್ ಡೀಡ್ ಅಲ್ಲಿ ಪ್ರತಿಯೊಂದನ್ನು ಒಂದು 10 ಸಲ ಓದಿ ಪ್ರತಿಯೊಂದು ಎಲ್ಲ ಕರೆಕ್ಟ್ ಆಗಿದೆಯಾ ಅಂದ್ರೆ ನೀವು ಆ ಡಾಕ್ಯುಮೆಂಟ್ ಅಲ್ಲಿ ಸೈನ್ ಮಾಡಿದ್ರೆ ಆಗ ಆ ಪ್ರಾಪರ್ಟಿ ಅದು ನಿಮ್ದಾಗುತ್ತೆ. ಗ್ರಾಮ ಪಂಚಾಯತಿನೋ ಇಲ್ಲ ಅಂದ್ರೆ ಮುನ್ಸಿಪಾಲಿಟಿನೋ ಇಲ್ಲ ಅಂದ್ರೆ ಕಾರ್ಪೊರೇಷನ್ ಅವ್ರ ಹತ್ರ ಹೋಗಿ ನೀವು ಈ ತರ ರಿಜಿಸ್ಟರ್ ಆಗಿದೆ, ನನಗೆ ಖಾತಾ ನಮ್ಗೆ ಚೇಂಜ್ ಮಾಡ್ಕೊಡಿ ಅಂದ್ರೆ ಅಲ್ಲಿಗೆ ಕಂಪ್ಲೀಟ್ ಪ್ರೋಸೆಸ್ ಮುಗಿದ ಹಾಗೆ. ನೀವು ಕಂಪ್ಲೀಟ್ ಸೈಟ್ ತಗೊಳ್ಳೋ ಪ್ರೋಸೆಸ್ ಇದು ಕಂಪ್ಲೀಟ್ ಮುಗಿದ ಹಾಗೆ. ಅದರಿಂದ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳಿರುವ ಪ್ರತಿಯೊಂದು ಸ್ಟೆಪ್ಸ್ ನ ನೀವು ರಿಯಲ್ ಆಗಿ ಫಾಲೋ ಮಾಡಿದ್ರೆ ನೀವು ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲಿ ಇದ್ರೂ ನೀವು ಒಳ್ಳೆ ರೀತಿಯಲ್ಲಿ ನೀವು ಒಂದು ಒಳ್ಳೆ ಸೈಟ್ ನ ನೀವು ತಗೊಳ್ಬಹುದು. ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗಿ ನೀವು ಒಂದು ಒಳ್ಳೆ ಸೈಟ್ ತಗೊಳ್ಬಹುದು. ನಾನು ಹೇಳಿರುವ ಪ್ರತಿಯೊಂದು ಸ್ಟೆಪ್ ನ ಖಂಡಿತವಾಗಿ ಫಾಲೋ ಮಾಡಿ. ಯಾಕಂದ್ರೆ ಒಂದು ಸೈಟ್ ತಗೊಳೋದು, ಒಂದು ಜಮೀನ್ ತಗೊಳೋದು ದೊಡ್ಡ ಘಟ್ಟ ಜೀವನದಲ್ಲಿ. ನಾವು ಸಾಕಷ್ಟು ಹಣ ಕೂಡಿಟ್ಟಿರೋದನ್ನ ನಾವು ಅಲ್ಲಿ ಬಂಡವಾಳ ಹಾಕ್ತಿರ್ತೀವಿ, ಮತ್ತೆ ಆ ಸೈಟ್ಗೋಸ್ಕರ ಒಳ್ಳೆ ದೊಡ್ಡ ಅಮೌಂಟ್ ನಾವು ಲೋನ್ ಮಾಡ್ತೀವಿ. ಆದ್ರಿಂದ ತುಂಬಾ ಕೇರ್ಫುಲ್ ಆಗಿ, ತುಂಬಾ ಎಚ್ಚರಿಕೆಯಾಗಿ ನೀವು ಒಂದೊಂದು ಸ್ಟೆಪ್ಸ್ ನ ಫಾಲೋ ಮಾಡ್ಕೊಂಡು ನೀವು ಒಂದು ಸೈಟ್ ತಗೊಳ್ಳಿ. ನೀವು ನಾನು ಹೇಳಿರುವ ಎಲ್ಲಾ ಸ್ಟೆಪ್ಸ್ ನ ನೀವು ಖಂಡಿತವಾಗಿ ಫಾಲೋ ಮಾಡಿದ್ರೆ ನೀವು ಖಂಡಿತವಾಗಿ ನೀವು ಒಳ್ಳೆ ಕಡೆ, ಒಳ್ಳೆ ಜಾಗದಲ್ಲಿ ನೀವು ಜೀವನದಲ್ಲಿ ಒಳ್ಳೆ ಕಡೆ ಖಂಡಿತವಾಗಿ ನೀವು ಒಂದು ಸೈಟ್, ಒಂದು ಜಾಗ ಮಾಡ್ಬೋದು ಅನ್ನೋದು ನನ್ನ ಭಾವನೆ. ನಿಮ್ಗೆ ಈ ವಿಡಿಯೋದಲ್ಲಿ ನಾನು ಹೇಳಿರುವ ಎಲ್ಲ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ. ನೀವು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಮುಂದಿನ ಎಲ್ಲಾ ವಿಡಿಯೋಗಳು ನಿಮ್ಗೆ ಖಂಡಿತವಾಗಿ ಸಿಗುತ್ತೆ. ನಾವು ಮತ್ತೊಮ್ಮೆ ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೆ